ನಮಸ್ಕಾರ. ನಾನು ಗಂಧರ್ವ ಸೇನಾ. ಸ್ನೇಹಿತರೆ, ಕರೋನಾ ಮಹಾಮಾರಿ ಮಿತಿಮೀರಿ ಬೆಳೀತಾ ಇದೆ. ಈಗಾಗಲೇ ಕರ್ನಾಟಕದಲ್ಲಿ ಒಂದು ಆಂಶಿಕ ಲಾಕ್ಡೌನ್ ಅಂದರೆ ವಾರಾಂತ್ಯದ 2 ದಿನದ ಒಂದು ಲಾಕ್ಡೌನ್ ಅಲ್ಲದೆ ಭಾಳ ಸ್ಟ್ರಿಕ್ಟ್ ರೂಲ್ಸನ್ನು ಮುಂಬರುವ ಒಂದು 15 ದಿನಗಳ ತನಕ ಜಾರಿ ಮಾಡಲಾಗಿದೆ. ತಮಗೆಲ್ಲ ಗೊತ್ತಿರುವ ಹಾಗೆ ಈಗ ಲಾಕ್ಡೌನ್ ಪೀರಿಯಡು ಅಥವಾ ಕೊರೋನಾ ಪೀರಿಯಡು ಇವಾಗ ಆಗ್ತಕ್ಕಂಥ ಒಂದು ಸಮಸ್ಯೆಗಳು ವಿಕರಾಳ ರೂಪದಲ್ಲಿ ಬೆಳೆಯುತ್ತಿರುವಂಥ ಈ ಒಂದು ಕೊರೋನಾ ಮಹಾಮಾರಿಯ ಒಂದು ಕಾಲದಲ್ಲಿ ಈ ಮನೆಯಲ್ಲೇ ಇರತಕ್ಕಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಉಂಟಾಗಿದೆ. ಬರ್ತಕ್ಕಂಥ ತಿಂಗಳು 2 ತಿಂಗಳು ಗೊತ್ತಿಲ್ಲ. ಈ ಮಹಾಮಾರಿಯ ಒಂದು ಅಬ್ಬರ ಕಡಿಮೆ ಆಗುವವರೆಗೆ ಹೊರಗಡೆ ಸಂಚಾರ ಮಾಡುವುದು, ಹೊರಗಡೆ ಅನಗತ್ಯವಾಗಿ ಓಡಾಡುವುದು ತುಂಬ ಅಪಾಯಕಾರಿ ಅನ್ನುವಂಥ ಒಂದು ಘಟನೆ ಆಗ್ತಾಯಿದೆ. ಯಾರಿಗೆ ಕೇಳಿದರೂ ನಮ್ಮ ಮನೆಯಲ್ಲಿ ಒಬ್ಬರು ಪಾಸಿಟಿವ್ ಬಂದಿದ್ದಾರೆ, ಅಲ್ಲೊಬ್ಬರಿದ್ದಾರೆ, ಇಲ್ಲೊಬ್ಬರು ಸತ್ತಿದ್ದಾರೆ, ಅಲ್ಲೊಬ್ಬರು ಸತ್ತಿದ್ದಾರೆ. ಈ ಸುದ್ದಿಗಳು ತುಂಬ ವ್ಯಾಪಕವಾಗಿ ಭಯ ಹುಟ್ಟಿಸ್ತಾ ಇವೆ. ಭಯ ಪಡೋದು ಜರೂರಿ ಇಲ್ಲ, ಆದರೂ ಕೂಡ ಅಷ್ಟು ನೆಗ್ಲೆಕ್ಟ್ ಮಾಡುವಂಥ ವಿಚಾರ ಕೂಡ ಇಲ್ಲ. ಆದ ಕಾರಣ ಕರೋನಾ ತನ್ನ ಕೆಲಸ ಮಾಡ್ತಾ ಇದೆ, ಸರ್ಕಾರ ಕೂಡ ತನ್ನ ಕೆಲಸ ಜವಾಬ್ದಾರಿಯನ್ನು ಮಾಡ್ತಾ ಇದೆ. ಹತೋಟಿಯಲ್ಲಿ ಬರಬಹುದು, ಈ ದಿನಗಳು ಕೂಡ ಉಳಿಯೋದಿಲ್ಲ, ಒಳ್ಳೆಯ ದಿನ ಬರಬಹುದು ಅನ್ನುವಂಥ ನಿರೀಕ್ಷೆಯೊಂದಿಗೆ. ಆದರೆ ನಮ್ಮ ಜನಜೀವನ, ಈ ದೈನಂದಿನ ಜೀವನದ ಒಂದು ಬದುಕಿನ ಒಂದು ಕೆಲಸ ಕಾರ್ಯಗಳೇನದವ ಅವು ಕುಂಠಿತಗೊಳ್ತಾ ಇದ್ದಾವೆ. ವ್ಯಾಪಾರ ನಾಶ ಆಗ್ತಾ ಇದೆ. ಸಣ್ಣ ಪುಟ್ಟ ವ್ಯಾಪಾರಿಗಳಿಗಂತೂ ತುಂಬ ಕಷ್ಟ ಆಗಿದೆ. ಜನರಲ್ ವ್ಯಾಪಾರ ಕೂಡ ಕುಂಠಿತ ಆಗಿದೆ. ಸೊ ಆ ಹಿನ್ನೆಲೆ ಒಳಗೆ ಈಗ ಒಂದೇ ಒಂದು ಮಾರ್ಗ ನಮಗೆ ಕಾಣಿಸ್ತಾ ಇದೆ. ಈಗೇನು ಈ ಎಲ್ಲ ಬಂದಿರತಕ್ಕಂಥ ಕಾಲದಲ್ಲಿ, ಹೊರಗಡೆ ಹೋಗ್ಲಿಕ್ಕೆ ಆಗ್ತದೇ ಇರತಕ್ಕಂಥ ಕಾಲದಲ್ಲಿ, ಜನ ಸಂಚಾರ ಕಡಿಮೆ ಆಗಿರುವಂಥ ಕಾಲದಲ್ಲಿ ಸಾಮಾನ್ಯ ವ್ಯವಹಾರಗಳು ಕುಂಠಿತಗೊಳ್ತಾ ಇದ್ದಾವೆ. ಸಾಮಾನ್ಯ ವ್ಯಾಪಾರಗಳು, ಬಿಸ್ನೆಸ್ ಆಪರ್ಚುನಿಟೀಸ್ಗಳೆಲ್ಲ ಕಡಿಮೆ ಆಗ್ತಾ ಇದೆ. ಆದರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನುವಂಥ ಒಂದು ಕ್ಷೇತ್ರದಲ್ಲಿ ತುಂಬ ಸಂಭಾವನೆಗಳು ಅಥವಾ ತುಂಬ ಅವಕಾಶಗಳು ಅದಾವ ಅನ್ನುವಂಥದ್ದಕ್ಕೆ ಬೇರೆ ಮಾತಿಲ್ಲ. ಯಾಕಂದರೆ ಹೋದ ಸಲದ ಲಾಕ್ಡೌನಲ್ಲಿ ಕೂಡ ಎಲ್ಲ ವ್ಯಾಪಾರಗಳು ಕುಸಿದ್ರು ಕೂಡ ಡೈರೆಕ್ಟ್ ಸೆಲ್ಲಿಂಗ್ನಲ್ಲಿ ಇರ್ತಕ್ಕಂಥ ಕಂಪ್ನಿಗಳು, ಅದರಲ್ಲಿ ಕೆಲಸ ಮಾಡ್ತಕ್ಕಂಥ ಜನ ಮನೆಯಲ್ಲಿದ್ದುಕೊಂಡೇ ಒಂದು ಒಳ್ಳೆಯ ವ್ಯಾಪಾರಗಳು ಮಾಡಿದಂಥ ಒಂದು ಉದಾಹರಣೆಗಳು ಅದಾವೆ. ಆ ಹಿನ್ನೆಲೆ ಒಳಗೆ ನಾವು ಈಗ ಪ್ರತ್ಯೇಕವಾಗಿ ಒಂದು ಹಾಲ್ ಬುಕ್ ಮಾಡಿ ಜನರಿಗೆ ಕರೆದು ಮೀಟಿಂಗ್ ಮಾಡಿ ತನ್ನ ಯೋಜನೆಗಳನ್ನು ತಿಳಿಸುವಂಥ ಒಂದು ಕೆಲಸಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದ ಕಾರಣ ಈಗೇನು ವರ್ಚುವಲ್ ಮೀಟಿಂಗ್ಗಳಾಗಲಿ, ಝೂಮ್ ಮೀಟಿಂಗ್ಗಳಾಗಲಿ, ಅಥವಾ ಈ ವಿಡಿಯೋ ಮುಖಾಂತರ ಆಗಲಿ, ಈ ಏನು ಸೋಷಿಯಲ್ ಮೀಡಿಯಾ ಇದೆ ಅದರ ಮುಖಾಂತರ ಈ ಬಿಸ್ನೆಸ್ಸನ್ನು ಬೆಳೆಸುವಂಥ ಒಂದು ಪ್ರಯತ್ನಕ್ಕೆ ನಾವು ಕೈ ಹಾಕ್ತಾ ಇದ್ದೀವಿ. ಸೊ ಆ ಹಿನ್ನೆಲೆಯೊಳಗೆ ಇವತ್ತು ಒಂದು ಕೆಲವೊಂದು ವಿಚಾರ ತಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಮನುಷ್ಯ ಒಂದು ಪ್ರಾಣಿ. ಆದರೆ ಇದು ಸಾಮಾನ್ಯ ಪ್ರಾಣಿಗಳ ಪ್ರಕಾರ ಈ ಪ್ರಾಣಿ ಅಲ್ಲ. ಇದಕ್ಕೆ ಇದೊಂದು ಅಸಾಧಾರಣ, ಅಸಾಮಾನ್ಯ, ಅದ್ಭುತ, ಅನ್ಯೋನ್ಯ ಆ ದೇವರು, ಆ ಪರಮಾತ್ಮ, ಅಲ್ಲ, ಗಾಡ್, ಕಾಸ್ಮಿಕ್ ಪವರ್, ವಾಟ್ ಎವರ್ ನೀವು ಯಾವ ಇದರಲ್ಲಿ ಕರಿತೀರೋ ಆ ಒಂದು ಶಕ್ತಿ, ಆ ಒಂದು ದೇವರು ಏನು ನಿರ್ಮಾಣ ಮಾಡಿದ್ದಾನೋ ಇದು ಅದ್ಭುತ ಪ್ರಾಣಿ. ಅದ್ಭುತ, ತುಂಬ ಅದ್ಭುತ. ಆದರೆ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ. ನಮ್ಮೊಳಗೆ ಇರ್ತಕ್ಕಂಥ ಅದ್ಭುತವಾದಂಥ ಶಕ್ತಿಗಳನ್ನು ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ. ನಾವು ಸಾಮಾನ್ಯವಾಗಿ ಒಂದು ಹುಳ ಹೊತ್ತು ಕೀಟ ಥರ ಬದುಕಿ ಸಾಯ್ತಾ ಇದ್ದೀವಿ. ಆದರೆ ಇದೇ ಸಾರ್ಥಕ ಜೀವನ ಮಾಡಬೇಕಾದರೆ ಎಲ್ಲರಿಂದಲೂ ಸಾಧ್ಯ ಇದೆ. ಆದರೆ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಶಕ್ತಿನ ನಾವು ಅರ್ಥಕೊಳ್ಬೇಕು ಅನ್ನುವಂಥದ್ದು. ಸೊ ಆ ಒಂದು ಹಿನ್ನೆಲೆ ಒಳಗೆ ಪ್ರತಿಯೊಬ್ಬ ವ್ಯಕ್ತಿಗೆ ಆ ದೇವರು ನಿರ್ಮಾಣ ಮಾಡಿದ್ದಾನೆ ಒಂದು ವಿಶೇಷ ರೀತಿಯ ಕಾಳಜಿಯಿಂದ. ಯಾವುದೋ ಒಬ್ಬ ಇಂಜಿನಿಯರ್ ಒಂದು ವಾಹನ ತಯಾರು ಮಾಡ್ತಾನೆ, ಒಂದು ಹೀರೋ ಹೋಂಡಾ ಅಂತ ತಿಳ್ಕೊಳ್ಳಿ, ಅಥವಾ ಒಂದು ಯಾವುದೋ ಮರ್ಸಿಡೀಸ್ ಕಾರ್ ಅಂತ ತಿಳ್ಕೊಳ್ಳಿ.
ಆ ಆ ಒಂದು ಕಾರ್ ಆಗಲಿ, ಒಂದು ಹೀರೋ ಹೊಂಡಾ ಬೈಕ್ ಆಗಲಿ, ಅದರ ಇಂಜಿನಿಯರ್ ಆ ಒಂದು ಮಾಡೆಲ್ನ ಲಕ್ಷಾಂತರ ಸಂಖ್ಯೆಯಲ್ಲಿ ನಿರ್ಮಾಣ ಮಾಡಿದರೆ ಎಲ್ಲ ಬೈಕ್ಗಳು ಒಂದೇ ಥರ ಇರ್ತವೆ. ಪ್ರತಿಯೊಂದು ಬೈಕ್ ಬೇರೆ ಥರ ಮಾಡಲಿಕ್ಕೆ ಯಾವ ಇಂಜಿನಿಯರಿಂಗ್ ಸಾಧ್ಯ ಇಲ್ಲ. ಆದರೆ ಪರಂಪಿತ ಪರಮಾತ್ಮ, ಈ ದೇವರು ಸೃಷ್ಟಿಯ ನಿರ್ಮಾಣ ಮಾಡಿದಂಥ ಒಬ್ಬ ಶಕ್ತಿ ಪ್ರತಿಯೊಬ್ಬ ವ್ಯಕ್ತಿಗೆ ಈ ಪ್ರಪಂಚದಲ್ಲಿ ಇರ್ತಕ್ಕಂಥ 700 ಕೋಟಿ ಜನಸಂಖ್ಯೆ ಏನಿದೆ, ಆ ಜನಸಂಖ್ಯೆಯ ಒಳಗೆ ಪ್ರತಿಯೊಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯಿಂದ ತುಂಬ ಭಿನ್ನವಾಗಿದ್ದಾನೆ. ಪ್ರತ್ಯೇಕವಾಗಿ, ಸೆಪ್ರೇಟಾಗಿ, ಸ್ಪೆಷಲ್ ಆಗಿ ಪ್ರತಿಯೊಬ್ಬ ವ್ಯಕ್ತಿಗೆ ಆ ದೇವರು ನಿರ್ಮಾಣ ಮಾಡಿದ್ದಾನೆ ಅನ್ನುವಂಥದ್ದು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಒಬ್ಬ ವ್ಯಕ್ತಿಯ ಕಣ್ಣಿನ ರೆಟಿನಾ ಈ ಪ್ರಪಂಚದಲ್ಲಿರ್ತಕ್ಕಂಥ 700 ಕೋಟಿ ಜನರ ಕಣ್ಣಿನ ರೆಟಿನಾಗೆ ಹೋಲಿಕೆ ಆಗಲ್ಲ. ಅದು ಒಂದು ಪ್ರತ್ಯೇಕವಾದಂಥ ಸಪ್ರೇಟ್ ಐಡೆಂಟಿಟಿ ಅದಾವ. ಒಬ್ಬ ವ್ಯಕ್ತಿಯ ಕೈಗಳ ಬೆರಳಿನ ಏನು ರೇಖೆಗಳಿರ್ತವೆ ಅವು ಕೂಡ ಇಡೀ ಪ್ರಪಂಚದಲ್ಲಿ 700 ಕೋಟಿ ಜನರ ಒಳಗೆ ಒಬ್ಬ ವ್ಯಕ್ತಿಯ ರೇಷೆಗಳು, ಒಬ್ಬ ವ್ಯಕ್ತಿಯ ಕೈಯ ರೇಖೆಗಳು ಮತ್ತೊಬ್ಬ ವ್ಯಕ್ತಿಯ ಕೈ ರೇಖೆಗೆ ಹೋಲಿಕೆ ಆಗಲ್ಲ, ಸೆಪ್ರೇಟ್ ಆಗಿರ್ತವೆ. ಅಷ್ಟೇ ಯಾಕೆ ಪ್ರತಿಯೊಬ್ಬ ವ್ಯಕ್ತಿಯ ಮಾತಾಡುವ ಧ್ವನಿ, ಕೆಮ್ಮುವ ಪರಿ ಇವೆಲ್ಲವೂ ವಿಭಿನ್ನವಾಗಿರ್ತವೆ. ಒಬ್ಬರದ್ದು ಹೋಲಿಕೆ ಒಬ್ಬರಿಗಾಗಲ್ಲ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೆ ಆ ದೇವರು ಎಷ್ಟು ಆ್ಯಂಟಿಕ್ ಆಗಿ, ಸ್ಪೆಷಲ್ ಆಗಿ ನಿರ್ಮಾಣ ಮಾಡಿದ್ದಾನೆ. ಅವರವ್ರ ಒಂದು ವ್ಯಕ್ತಿತ್ವನೇ ಬೇರೆ. ಸೊ ಇಂಥ ಒಂದು ಅದ್ಭುತವಾದಂಥ ಒಂದು ಕ್ರಿಯೇಚರ್ ನಾವು ಕ್ರಿಯೇಟ್ ಆಗಿದ್ದೀವಿ ಅದು ದೇವರು ಇದರ ಮುಖಾಂತರ. ಸೊ ಆದರೆ ಆ ದೇವರು ಇಷ್ಟಕ್ಕೆ ಬಿಡಲಿಲ್ಲ, ನಮ್ಮೊಳಗೆ ಇನ್ನೂ ಅದ್ಭುತವಾದಂಥ ಬಹಳ ಶಕ್ತಿಗಳನ್ನು ಇಟ್ಟಿದ್ದಾರೆ. ಮೈಂಡ್ ಅನ್ನುವಂಥದ್ದು, ಮೆದುಳು ಅನ್ನುವಂಥದ್ದು ಪ್ರಪಂಚದಲ್ಲಿ ಮಾನವನಿಗೆ ಮಾತ್ರ ಲಭ್ಯವಿದೆ. ಆ ಕಾರಣದಿಂದ ಆ ಶಕ್ತಿ ಬಳಸ್ಕೊಂಡು ಮನುಷ್ಯ ಏನೆಲ್ಲ ದೊಡ್ಡ ದೊಡ್ಡ ಸಾಧನೆ ಮಾಡ್ಬೋದು ಅನ್ನುವಂಥದ್ದು ಬಹಳ ಜನ ಈಗಾಗಲೇ ಪ್ರೂವ್ ಮಾಡಿದ್ದಾರೆ. ಆದರೆ ಈ ಶಕ್ತಿ, ಈಗ ನಾವು ಈ ದೊಡ್ಡ ವಿಷಯಗಳು ಇಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಕಾರಣ ಏನಂತಂದರೆ, ಬಹಳಷ್ಟು ಜನ ನಾವು ನಮ್ಮ ಜೀವನದ ಬದುಕಿನ ಜಂಜಾಟಿನಲ್ಲಿ, ಈ ಬದುಕಿನ ಬಂಡಿ ಎಳೆಯೋದರಲ್ಲಿ ಸೋಲ್ತಾ ಇದ್ದೀವಿ. ತಮ್ಮನ್ನು ತಾವು ತುಂಬ ಸಣ್ಣದಾಗಿ, ಕೀಳದಾಗಿ, ನಾವು ಸಾಮಾನ್ಯರಿದ್ದೀವಿ, ನಮ್ಮಿಂದ ಏನಾಗಲ್ಲ, ದೊಡ್ಡ ಕೆಲಸ ಆಗಲ್ಲ ಅನ್ನುವಂಥ ಒಂದು ಕೀಳರಿಮೆಯ ಭಾವನೆಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಆದರೆ ಪ್ರತಿಯೊಬ್ಬ ವ್ಯಕ್ತಿಗೆ ಆ ದೇವರು ಸಮಾನವಾದಂಥ ಒಂದು ಮಿದುಳಿನ ಶಕ್ತಿ, ಸಮಾನವಾದಂಥ ಇಚ್ಛಾಶಕ್ತಿ, ಎಲ್ಲವೂ ಸಮಾನವಾದಂಥದ್ದು ಕೊಟ್ಟಿದ್ದಾನೆ. ಆದರೆ ಯಾರದನ್ನು ಅರ್ಥ ಮಾಡಿಕೊಂಡು ಛಲ, ಒಂದು ದಿಟ್ಟ ನಿರ್ಧಾರ, ಕನ್ಸಿಸ್ಟೆಂಟ್ ಕೆಲಸ ಮಾಡಿ ತನ್ನ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಾರೋ ಅಂಥವ್ರು ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ನಾವು ಉದಾಹರಣೆಗಳು ಹೇಳ್ಬೋದು. ಆದರೆ ಈಗ ನಮಗೆ ನಮ್ಮ ಮುಂದೆ ಏನು ಆಯ್ಕೆ ಇವೆ? ದೊಡ್ಡ ದೊಡ್ಡ ಕೆಲಸಗಳು ಮಾಡುವ ಅವಶ್ಯಕತೆ ಇಲ್ಲ. ಇವತ್ತು ದೇಶ ಸ್ವಾತಂತ್ರ್ಯ ಮಾಡುವ ಅವಶ್ಯಕತೆ ಇಲ್ಲ, ಆಗಿಬಿಟ್ಟಿದೆ. ರಾಜಕೀಯವಾಗಿ, ಸಾಮಾಜಿಕವಾಗಿ ಬಹಳಷ್ಟು ಕೆಲಸಗಳು ಆಗ್ತಾ ಇದ್ದಾವೆ, ಇನ್ನೂ ಮಾಡೋರಿದ್ದಾರೆ. ಆದರೆ ನಮ್ಮ ಪಾಲಿಗೆ ನಾವು ಗುರುತಿಸಿಕೊಳ್ಳುವಂಥ ಕ್ಷೇತ್ರ ಅಂದರೆ ನಮ್ಮ ಕನಿಷ್ಠ ಪಕ್ಷ ನಮ್ಮ ಕುಟುಂಬ. ನಮ್ಮ ಕುಟುಂಬಕ್ಕೆ ಬೇಕಾದಂಥ ಕನಿಷ್ಠ ಸೌಕರ್ಯಗಳನ್ನು ಕೊಡುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಯಾಕೆಂದರೆ ಈ ಜವಾಬ್ದಾರಿ ಸರ್ಕಾರಗಳು ವಹಿಸ್ತಾ ಇಲ್ಲ. ಮೂಲಭೂತವಾಗಿ ಹಕ್ಕುಗಳು ನಮ್ಮ ದೇಶದಲ್ಲಿ ಅದಾವೆ. ಶಿಕ್ಷಣದ ಹಕ್ಕಿದೆ, ಮಾತಾಡುವ ಹಕ್ಕಿದೆ, ವೋಟ್ ಹಾಕುವ ಹಕ್ಕಿದೆ, ಇಂಥ ಬಹಳಷ್ಟು ಹಕ್ಕುಗಳದಾವೆ. ಆದರೆ ಕೆಲಸದ ಹಕ್ಕು ಮಾತ್ರ ಇಲ್ಲ. ಈ ದೇಶದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬ ವ್ಯಕ್ತಿಗೆ ಅನಿವಾರ್ಯವಾಗಿ, ಕಂಪಲ್ಸರಿಯಾಗಿ, ಕಡ್ಡಾಯವಾಗಿ ಕೆಲಸ ಬೇಕೇ ಬೇಕು, ಕೆಲಸ ಕೊಡೇಬೇಕು, ಇದು ಹಕ್ಕು ಅನ್ನುವಂಥದ್ದು ಇಲ್ಲ. ಕೆಲಸ ನಾವು ಆಯ್ಕೆ ಮಾಡಿಕೊಳ್ಬೇಕಾಗಿದೆ. ಹಣ ನಾವು ಸಂಪಾದನೆ ಮಾಡಬೇಕಾಗಿದೆ. ಹಣ ಹೇಗೆ ಸಂಪಾದನೆ ಮಾಡಬೇಕನ್ನುವಂಥ ವಿಚಾರ ಕೂಡ ಯಾವ ವಿಶ್ವವಿದ್ಯಾಲಯದಲ್ಲಿ, ಯಾವ ಶಾಲೆ ಕಾಲೇಜಿನಲ್ಲಿ, ಯಾವ ಪಠ್ಯಕ್ರಮದಲ್ಲಿ ಕಲಿಸುವ ಹಾಗಿಲ್ಲ. ಈ ಶಿಕ್ಷಣ ವ್ಯವಸ್ಥೆ ಬ್ರಿಟಿಷರು ಹಾಕಿಟ್ಟ ಒಂದು ಮಾದರಿಯಲ್ಲಿ ನಾವು ಅದನ್ನೇ ಮುಂದುವರಿಸ್ಕೊಂಡು ಬರ್ತಾ ಇದ್ದೀವಿ. ಬ್ರಿಟಿಷರು ಎತಕ್ಕಾಗಿ ಈ ವ್ಯವಸ್ಥೆ ಹುಟ್ಟಿ ಹಾಕಿರಬೇಕು? ಅವರು ಹುಟ್ಟಾಗಿರುವಂಥ ಒಂದು ವ್ಯವಸ್ಥೆ ಅಂದರೆ ಅವರು ನಡೆಸ್ತಕ್ಕಂಥ ಒಂದು ಸಾಮ್ರಾಜ್ಯಕ್ಕೆ ಬೇಕಾಗಿರುವಂಥ ಗುಲಾಮರನ್ನು ತಯಾರು ಮಾಡಲಿಕ್ಕೆ, ಅವ್ರು ಹೇಳಿದಂಥ ಕೆಲಸ ಮಾಡಲಿಕ್ಕೆ, ನೌಕರಗಳನ್ನು ತಯಾರು ಮಾಡಲಿಕ್ಕೆ, ಬ್ಯೂರೋಕ್ರಾಟ್ಸ್ನ ತಯಾರು ಮಾಡಲಿಕ್ಕೆ ಆ ಒಂದು ಶಿಕ್ಷಣ ವ್ಯವಸ್ಥೆ ಜಾರಿ ಮಾಡಿದರು.
ಆದರೆ ಅದನ್ನೇ ನಾವು ಕೂಡ ಭಾರತ ಸ್ವತಂತ್ರ ಆದ ನಂತರ ಅದೇ ವ್ಯವಸ್ಥೆ ಮುಂದುವರಿಸಿಕೊಂಡು ಬಂದಿದ್ದೇವೆ. ಆ ಕಾರಣದಿಂದ ಈಗ ಹಳೆಯ ನಿಯಮಗಳೇನದಾವ, ಆ ಹಳೆ ನಿಯಮಗಳು ಕೆಲಸ ಮಾಡ್ತಾ ಇಲ್ಲ. ಹಳೆ ನಿಯಮಗಳು ಏನು ಮಾಡ್ತಾ ಇದ್ದಾವ, ಹಳೆ ನಿಯಮಗಳ ಪ್ರಕಾರ ಓದಿ ಬರೆದು ಒಳ್ಳೆಯ ಅಂಕನಲ್ಲಿ ಪಾಸಾಗಿ, ರ್ಯಾಂಕ್ನಲ್ಲಿ ಪಾಸಾಗಿ ನಿಮಗೆ ಒಳ್ಳೆಯ ಉದ್ಯೋಗ ಸಿಗುತ್ತೆ, ನಿಮ್ಮ ಬದುಕು ಹಸನಾಗುತ್ತೆ, ಸುಖಮಯವಾಗುತ್ತೆ, ಎಲ್ಲವೂ ಒಳ್ಳೆಯದಾಗುತ್ತೆ ಅನ್ನುವಂಥ ಒಂದು ಕಲ್ಪನೆ ಶಿಕ್ಷಣ ಪಡೆಯೋದ್ರ ಹಿಂದೆ ಅಥವಾ ಶಿಕ್ಷಣ ಕೊಡೋದ್ರ ಹಿಂದೆ ಪಾಲಕರದಾಗಲಿ, ಸರ್ಕಾರದಾಗಲಿ, ಶಾಸಕರಾಗಲಿ ಇರ್ತಿತ್ತು. ಅಲ್ಪ ಸ್ವಲ್ಪ ಓದಿನವರು ಕೂಡ ಖಾಯಮಾಗಿ ನೌಕರಿಗಳು ಪಡ್ಕೊಂಡು ಇದ್ದಂಥ ಒಂದು ಕಾಲ ಇತ್ತು. ಆದರೆ ಈಗ ನಿರುದ್ಯೋಗಿ ಸಮಸ್ಯೆ ಹೆಚ್ಚಾಗಿದೆ. ಓದಿ ಬರೆದಂಥವರಿಗೆ ಕೆಲಸಗಳು ಸಿಗ್ತಾ ಇಲ್ಲ. ಅವ್ರು ಏನು ಓದಿದ್ದಾರೋ, ಏನು ಪಠ್ಯಕ್ರಮದಲ್ಲಿ ಓದಿದ್ದಾರೋ, ಏನು ಡಿಗ್ರಿ ಪಡೆದಿದ್ದಾರೋ ಅದ್ರದ್ದು ಸಂಬಂಧಪಟ್ಟಂಥ ಕೆಲಸಗಳು ಅವ್ರಿಗೆ ಸಿಗ್ತಾ ಇಲ್ಲ. ಹಾಗಾಗಿ ನಿರುದ್ಯೋಗಿ ಸಮಸ್ಯೆ ತುಂಬ ಆಗಿದೆ. ಮತ್ತು ಬೇರೆ ಕೆಲಸ ಮಾಡಲಿಕ್ಕೆ ಅವರಲ್ಲಿ ಆ ಒಂದು ತಯಾರಿ ಇಲ್ಲ. ಆ ಶಾಲಾ ಕಾಲೇಜಿನಲ್ಲಿ ಯಾವುದೇ ಒಂದು ಅಕ್ಷರ ಕೂಡ ನೌಕರಿ ಇಲ್ಲ ಅಂತಂದರೆ ಏನು ಮಾಡಿ ಬದುಕಬಹುದು, ದುಡ್ಡು ಹೆಂಗೆ ಗಳಿಸಬಹುದು ಅನ್ನುವಂಥದ್ದು ಯಾರೂ ಕಲಿಸ್ಕೊಡಲ್ಲ. ಹಾಗಾಗಿ ಒಂದು ರೀತಿಯ ಹ್ಯಾಂಡಿಕ್ಯಾಪ್, ಒಂದು ರೀತಿಯ ದಿವ್ಯಾಂಗನ್ರಿ, ಒಂದು ರೀತಿಯ ಒಂದು ಅಂಗವಿಕಲ ಆಗಿಬಿಟ್ಟಿದ ಹಾಗೆ ನಮ್ಮ ದೇಶದ ಯುವ ಜನತೆ ಆಗಿಬಿಟ್ಟಿದ್ದಾರೆ. ಸಿಕ್ಕರೆ ನೌಕರಿ ಮಾಡಬೇಕು, ಇಲ್ಲದಿದ್ದರೆ ಬೇಕಾರಿರಬೇಕು ಅನ್ನುವಂಥ ಒಂದು ಪರಿಸ್ಥಿತಿನಲ್ಲಿದ್ದಾರೆ. ಇಂಥ ಪರಿಸ್ಥಿತಿನಲ್ಲಿ ಈಗ ಮತ್ತೆ ಮರುಚಿಂತನೆಗೆ ಹಚ್ಚುವಂಥ ಒಂದು ಕಾಲ ಬಂದಿದೆ. ಸರ್ಕಾರಿ ನೌಕರಿಗಳಂತೂ ಸಿಗ್ತಾ ಇಲ್ಲ, ಮುಂದೆ ಕೂಡ ಸಿಗುವ ಸಾಧ್ಯತೆಯೂ ಇಲ್ಲ. ಇನ್ನೊಂದು ವಿಷಯ, ನೌಕರಿ ಸಿಕ್ಕಿದವರು ಕೂಡ ಪ್ರತಿಯೊಬ್ಬರು ಶ್ರೀಮಂತರಾಗಲಿಕ್ಕೆ ಸಾಧ್ಯ ಇಲ್ಲ. ಯಾರು ಲಂಚ ಇದು ಆ ಒಂದು ವಾಮ ಮಾರ್ಗದಿಂದ ಕೆಲಸ ಮಾಡ್ತಾರೋ ಅದಕ್ಕೆ ತಕ್ಕಂತೆ ಅವ್ರು ಪಡಿತಾರನು ಕೂಡ, ಅನುಭವಿಸ್ತಾರನು ಕೂಡ. ಆದರೆ ನೌಕರಿ ಮಾಡೋ ಎಂದು ಶ್ರೀಮಂತನಾಗಲ್ಲ, ಶ್ರೀಮಂತ ವ್ಯಕ್ತಿ ಯಾವಾಗೂ ನೌಕರಿ ಮಾಡೋಂಗಿಲ್ಲ. ಸೊ ನೌಕರಿಗೆ ಸಂಬಂಧಪಟ್ಟಂಥ ಈ ವಿಚಾರ ನಮ್ಮ ಯುವ ಜನತೆ ತುಂಬ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಇದರ ಪರ್ಯಾಯ ಮಾರ್ಗಗಳನ್ನು ಹುಡುಕಿ ಅದರ ಮೇಲೆ ಕೆಲಸ ಮಾಡಿ ತನ್ನ ಜೀವನವನ್ನು ಸಾಗಿಸಬೇಕಾಗಿದೆ. ಸೊ ಆ ಹಿನ್ನೆಲೆ ಒಳಗೆ ಸ್ನೇಹಿತರೆ, ಕ್ಷಮಿಸಿ, ಇವತ್ತು ನಮ್ಮ ಮುಂದೆ ಇರತಕ್ಕಂಥ ಆಯ್ಕೆಗಳು ಏನು? ಇವತ್ತು ನಮ್ಮ ಮುಂದೆ ಇರತಕ್ಕಂಥ ಆಯ್ಕೆಗಳು ಒಂದು ಜಾಬ್, ಎರಡನೇದು ವ್ಯಾಪಾರ, ಮೂರನೇದು ಕೃಷಿ, ಮತ್ತು ನಾಲ್ಕನೇದು ಕೆಲವೊಂದು ಬಹಳ ಒಂದು ಉನ್ನತ ಮಟ್ಟದಲ್ಲಿ ಕೆಲಸ ಮಾಡಿ ಒಂದು ವಿಶಿಷ್ಟವಾದಂಥ ಪ್ರೊಫೆಷನಲ್ಸ್ ಏನಾಗ್ತಾರೆ ಅಂಥ ಒಂದು ಆದರೆ ಮಾತ್ರ 4 ಪ್ರಕಾರದಿಂದ ಹಣ ಗಳಿಸುವಂಥದ್ದೇ. ಈ ಕ್ಯಾಟಗರಿನಲ್ಲಿ ನಾವು ಮೊದಲಂತೂ ಜಾಬ್ ಸಿಗಲಿಲ್ಲ, ಸಿಗ್ತಾ ಇಲ್ಲ, ಸಿಗುವ ಆಶೆಯೂ ಇಲ್ಲ. ಎರಡನೇದು ವ್ಯಾಪಾರ ಮಾಡಬೇಕಾದರೆ ವ್ಯಾಪಾರನಲ್ಲಿರ್ತಕ್ಕಂಥ ತೊಡಕುಗಳು, ವ್ಯಾಪಾರನಲ್ಲಿ ಬೇಕಾಗಿರುವಂಥ ಬಂಡವಾಳ, ವ್ಯಾಪಾರಕ್ಕೆ ಬೇಕಾದಂಥ ಅನುಭವ ಕೂಡ ಇಲ್ಲದೇ ಇರುವುದರಿಂದ ವಿಶೇಷವಾಗಿ ನಾವು ಮಧ್ಯಮ ವರ್ಗದವರು, ಕೆಳ ಮಧ್ಯಮ ವರ್ಗದವರು ವ್ಯಾಪಾರದ ಕೋಚಿಗೆ ಹೋಗೋದೇ ಇಲ್ಲ. ಮೂರನೇದು, ಈಗ ನಾವು ಯಾರು ವಿಶೇಷವಾದಂಥ ಒಂದು ಪ್ರೊಫೆಷನಲ್ಸ್ ಅಂತ ಹೇಳ್ಕೊಳ್ಳಿಕ್ಕೂ ಆಗಲ್ಲ. ಆ ಒಂದು ಉನ್ನತ ಮಟ್ಟದ ಕೆಲಸಗಳು, CA ಆಗಲಿ, ಡಾಕ್ಟರ್ಸ್ ಆಗಲಿ, ಅಥವಾ ಮತ್ತು ಸೈಂಟಿಸ್ಟ್ ಆಗಲಿ, ಮತ್ತೊಂದು ಏನಾರು ಒಂದು ಆ ಲೆವೆಲ್ದು ಇದಕ್ಕೂ ನಾವು ಮುಟ್ಟಿರುವುದಿಲ್ಲ. ಕೃಷಿದಂತೂ ನೀವು ನೋಡ್ತಾನೆ ಇರ್ತೀರಿ. ಸೊ ಹೀಗೆ ಈಗ ಈ 4 ಆಪ್ಷನ್ಗಳು ಇಲ್ಲ ಅಂತಂದ್ರೆ ಮಾಡೋದೇನು? ಬದುಕಂತೂ ಸಾಗಿಸಲೇಬೇಕು, ಧೈರ್ಯದಿಂದ ಎದುರಿಸಲೇಬೇಕು. ನಮ್ಮ ಜವಾಬ್ದಾರಿ, ನಮ್ಮ ಕುಟುಂಬದ ಜವಾಬ್ದಾರಿ ನಾವು ನಿರ್ವಹಿಸಲೇಬೇಕು. ಸೊ ಅಂಥ ಪರಿಸ್ಥಿತಿಯಲ್ಲಿ ಒಂದು ಆಶೆಯ ಕಿರಣ ಅಗದಿ ಭಾಳ ವಿಚಿತ್ರ ಅಂತಂದರೆ, ಕಳೆದ ಒಂದು 2 ದಶಕಗಳಿಂದ ನಮ್ಮ ದೇಶದಲ್ಲಿ ಈ ಪ್ರಕ್ರಿಯೆ ನಡೀತಾ ಇದೆ. ಆದರೆ ಏನೋ ಒಂದು ಕಾರಣದಿಂದ ಅದರಿಂದ ಜನರಿಗೆ ಮೋಹಭಂಗ ಕೂಡ ಆಗಿದೆ. ನೆಟ್ವರ್ಕ್ ಮಾರ್ಕೆಟಿಂಗ್, ಡೈರೆಕ್ಟ್ ಸೆಲ್ಲಿಂಗ್ ಅಂದ ತಕ್ಷಣ ಒಂಥರ ಕೀಳರಿಮೆಯ ಭಾವನೆ, ಒಂಥರ ಇದೊಂದು ಚಲೋ ಕೆಲಸ ಇಲ್ಲ, ಒಳ್ಳೆ ಕೆಲಸ ಇಲ್ಲ ಅನ್ನುವಂಥ ಭಾವನೆ ಕೂಡ ಆಗಿದೆ. ಅದಕ್ಕೆ ಅನೇಕ ಕಾರಣಗಳಿವೆ, ಅದರ ಮೇಲೆ ನಾವು ಮತ್ತೊಮ್ಮೆ ಚರ್ಚೆ ಮಾಡೋಣ. ಸೊ ಈಗ ಕಳೆದ 2 ದಶಕಗಳ ಅನುಭವದ ನಂತರ, ಹಾಗಾದರೆ ವಿದೇಶದ ಅಮೇರಿಕಾದ ಒಂದು ಕಂಪನಿ ಬಂದು ಈ ಡೈರೆಕ್ಟ್ ಸೆಲ್ಲಿಂಗ್ ಬಗ್ಗೆ ನಮ್ಮ ದೇಶದಲ್ಲಿ ಸ್ವಲ್ಪ ಜಾಗೃತಿ ಮೂಡಿಸಿತ್ತು ಸುಮಾರು 22-23 ವರ್ಷ ಹಿಂದೆ. ಅದು ಈಗಲೂ ನಡೀತಾ ಇದೆ. ಬಟ್ ಅವರೊಂದು ಸಿದ್ಧಾಂತ, ಅಮೇರಿಕಾ ದೇಶದ ಒಂದು ಸಿದ್ಧಾಂತ, ಹೇಗೆ ಜನರ ಶೋಷಣೆ ಮಾಡಬೇಕು, ಹೇಗೆ ಹಿಪ್ಪಿ ಮಾಡಬೇಕು, ನಾವು ನಮ್ಮ ಇದಕ್ಕೆ ಹೆಚ್ಚು ಹಣ ಹೆಂಗೆ ಕಂಪನಿಗೆ ಗಳಿಸಬೇಕು ಅನ್ನುವಂಥ ಏಕೈಕ
ಉದ್ದೇಶದಿಂದ ಅವರು ಒಂದು ಪ್ಲ್ಯಾನ್ ಮಾಡಿ ಆ ರೀತಿ ಇಡೀ ಜಗತ್ತಿನಲ್ಲಿ ಇವತ್ತು ಬಹಳ ಕಡೆ ಅವರು ಯಶಸ್ವಿನೂ ಅದಾರ. ಒಂದು ಪರ್ಟಿಕ್ಯುಲರ್ ಗ್ರೂಪಿಗೆ, ಪರ್ಟಿಕ್ಯುಲರ್ ಸೆಕ್ಷನ್ಗೆ ಅವರು ಟಾರ್ಗೆಟ್ ಮಾಡಿ ವ್ಯಾಪಾರ ಮಾಡ್ತಕ್ಕಂಥದ್ದಿದೆ. ಆದರೆ ನಮ್ಮ ದೇಶದಲ್ಲಿ ನಮ್ಮ ಸ್ವದೇಶಿ ಕಂಪನಿಗಳು ಕೂಡ ಆಮೇಲೆ ಬಹಳಷ್ಟು ಮಾರ್ಕೆಟಲ್ಲಿ ಬಂದಿವೆ. ಆದರೆ ಅವೆಲ್ಲ ಕಂಪನಿಗಳು ಕೂಡ ಆ ವಿದೇಶಿ ಕಂಪನಿ ಹಾಕಿಕೊಟ್ಟಿರುವಂಥ ಒಂದು ಗೆರೆ ಮೇಲೆ, ಅದೇ ಸಿದ್ಧಾಂತದ ಮೇಲೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಅದೇ ಥಿಯರಿ ಮೇಲೆ ನಡ್ಕೊಂಡು ಬಂದಿವೆ. ಆನಂತರ ಬಂದಂಥ RCM ಆಗಲಿ, ಆನಂತರ ಬಂದಂಥ ವೇಸ್ಟೀಸ್ ಆಗಲಿ, ಮೋದಿಕೇರ್ ಆಗಲಿ, ಮತ್ತೊಂದಾಗಲಿ 108 ಆದರೆ ಬೆರಳೆಣಿಕೆ ಅಷ್ಟು ಕಂಪನಿಗಳು ಯಶಸ್ವಿ ಕೂಡ ಆಗಿದ್ದಾವೆ. ಆದರೆ ಇವರೆಲ್ಲರೂ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ ತಕ್ಷಣ ಹೇಳೋದೊಂದು ಮಾಡೋದೊಂದು ಮಾಡಿದ್ದಾರೆ. ಸ್ಪಷ್ಟವಾಗಿ ಹೇಳಬೇಕಂತ, ಯಾಕಂದ್ರೆ ನನಗೂ ಒಂದು 20 ವರ್ಷದ ಅನುಭವ ಇದೆ ಈ ಕ್ಷೇತ್ರದಲ್ಲಿ. ಪ್ಲ್ಯಾನ್ ಹೇಳ್ತಾರೆ, ಡೈರೆಕ್ಟ್ ಸೆಲ್ಲಿಂಗ್, ಕಂಪ್ನಿ ಟು ಕಸ್ಟಮರ್, ನಡು ಯಾರಿಗೂ ನಾವು ಹಂಚೋಂಗಿಲ್ಲ, ಜಾಹೀರಾತು ಮೇಲೆ ಖರ್ಚು ಮಾಡುವಂಗಿಲ್ಲ, ಏನದು ಉಳಿತಾಯ ಆಗ್ತದೋ ಕಸ್ಟಮರ್ಗಳಿಗೆ ನಾವು ಮತ್ತೆ ತಿರುಗಿ ಕೊಡುವಂಥ ಒಂದು ವ್ಯವಸ್ಥೆ, ಅದೇ ನೆಟ್ವರ್ಕ್ ಮಾರ್ಕೆಟಿಂಗ್ ಅಥವಾ ಡೈರೆಕ್ಟ್ ಸೆಲ್ಲಿಂಗ್ ಅನ್ನುವಂಥ ಸಿದ್ಧಾಂತ ಪ್ರತಿಪಾದಿಸ್ತಾ ಬರ್ತಾರೆ. ಆದರೆ ಯಾವ ಓಪನ್ ಮಾರ್ಕೆಟ್ನಲ್ಲಿ ಒಂದು ಟೂತ್ ಪೇಸ್ಟ್ 50 ರೂಪಾಯಿಗೆ 100 ಗ್ರಾಮ್ಸ್ ಸಿಗುತ್ತದೋ ಜನ ಅದು ಬಳಸ್ತಾ ಇದ್ದಾರಾ, ಅನೇಕ ವರ್ಷಗಳಿಂದ ಬಳಸ್ತಾ ಇದ್ದಾರಾ, ಮುಂದೆನೂ ಬಳಸ್ತಾರೆ, ಕಣ್ಮುಚ್ಚಿ ತಗೊಳ್ತಾರೆ. ಆ ಟೂತ್ ಪೇಸ್ಟ್ ಗ್ರಾಹಕರನ್ನ ಮುಟ್ಟಲಿಕ್ಕೆ ಆ ಕಂಪನಿ ಕೂಡ ಜಾಹೀರಾತು ಕೊಡ್ತದೆ, TV ಮೇಲೆ ಅಡ್ವರ್ಟೈಸ್ಮೆಂಟ್ ಕೊಡ್ತದೆ, ಸ್ಟಾರ್ಗಳಿಗೆ, ಹೀರೋಯಿನ್ಗಳಿಗೆ, ಚಿತ್ರರಂಗದ ತಾರೆಯರಿಗೆ ಹಣ ಕೊಟ್ಟು, ಪತ್ರಿಕೆಗಳಲ್ಲಿ ಜಾಹೀರಾತು ಕೊಟ್ಟು, ಗೋಡೆಗಳ ಮೇಲೆಲ್ಲ ಜಾಹೀರಾತು ಬರೆಸಿ, ಏನೆಲ್ಲ ಕಸರತ್ತು ಮಾಡಿ ಅದು ಬ್ರ್ಯಾಂಡ್ ತಯಾರು ಮಾಡಿ 50 ರೂಪಾಯಿನಲ್ಲಿ 100 ಗ್ರಾಮ್ದು ಪೇಸ್ಟು ಕೊಡ್ತಾ ಇದೆ. ಜನ ಕೊಂಡ್ಕೊಳ್ತಾ ಇದ್ದಾರೆ, ಅದು ಅವರಿಗೆ ಹ್ಯಾಬಿಟ್ ಆಗಿದೆ. ಆದರೆ ಇದೇ ಪೇಸ್ಟು ನೆಟ್ವರ್ಕ್ ಮಾರ್ಕೆಟಿಂಗ್ದಾಗ ಬಂದಾಗ 100 ರೂಪಾಯಿ, 200 ರೂಪಾಯಿ, 300 ರೂಪಾಯಿ ಯಾಕಾಗ್ತದೆ? ಈ ದೊಡ್ಡ ಯಕ್ಷ ಪ್ರಶ್ನೆಗೆ ಉತ್ತರ 20 ವರ್ಷಗಳಿಂದ ನಮಗೆ ಸಿಗಲಿಲ್ಲ ಸ್ವಾಮಿ. ಬಜಾರ್ನಲ್ಲಿ ಏನು ರೇಟ್ ಅದಾವ ಅದೇ ರೇಟ್ನಲ್ಲಿ ನೀವು ಮಾರ್ಕೆಟಿಂಗ್ನಲ್ಲಿ ಕೊಡಿ, ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಕೊಡಿ. ಸಹಜವಾಗಿ ಖರೀದಿ ಮಾಡ್ತಕ್ಕಂಥ ಏನು ಮನುಷ್ಯರೊಂದು ಅವಶ್ಯಕತೆ ಇದೆ, ಆ ಅವಶ್ಯಕತೆಗೆ ಅನುಗುಣವಾಗಿ ನೀವು ಕೊಟ್ಟರೆ ಇವತ್ತು 20 ವರ್ಷಗಳಲ್ಲಿ ಇಂಡಸ್ಟ್ರಿ ತುಂಬ ಜಾಸ್ತಿ ವ್ಯಾಪಕವಾಗಿ ಬೆಳೀತಿತ್ತು ಅನ್ನುವಂಥದ್ದು. ಆದರೆ ಆಯಿತು, ಏನೋ ಆಯಿತು, ಅವ್ರು ಚಲೋನು ಮಾಡಿದರು, ಕೆಟ್ಟದ್ದು ಮಾಡಿದರು, ಪ್ರತಿಯೊಂದು ಕಂಪನಿ ಇದೇ ಮಾಡ್ತಾ ಇರೋದ್ರಿಂದ ಯಾರು ನಮ್ಮಂಥವ್ರು ಕೆಲಸ ಮಾಡಲಿಕ್ಕೆ, ದುಡಿಲಿಕ್ಕೆ, ನಾವು ಹಣ ಗಳಿಸ್ಲಿಕ್ಕೆ ಒಂದು ಕನಸುಗಳನ್ನು ಕಟ್ಟಿಕೊಂಡು ಹೋದಂಥವ್ರು ಒಂದು ಮೋಹಭಂಗಕ್ಕೆ ಒಳಗಾಗಿ ಪುನಃ ತಿರುಗಿ ಮನೆಗೆ ಬರ್ತಕ್ಕಂಥ ಸನ್ನಿವೇಶಗಳು ತುಂಬ ಆಗಿವೆ. ಸೊ ಆ ಹಿನ್ನೆಲೆ ಒಳಗೆ ಕಳೆದ ಒಂದು 4-5 ವರ್ಷಗಳಿಂದ ಈ ಇಂಡಸ್ಟ್ರಿಯಲ್ಲಿ ಕೂಡ ಒಂದು ಚಿಂತನೆ ನಡೆದಿದೆ, ಒಳಗಡೆ ಒಂದು ಬೆಗುದಿ ಕೆಲಸ ಮಾಡಿದೆ. ಅದರದ ಪರಿಣಾಮವಾಗಿ ಕೆಲವೊಂದು ಕಂಪನಿಗಳು ಬಜಾರದ ರೇಟಿನಲ್ಲಿ ಪ್ರಾಡಕ್ಟ್ಗಳು ಅದೇ ಉತ್ತಮ ಗುಣಮಟ್ಟದಲ್ಲಿ ಕೊಟ್ಟು ಏನು ಹೇಳ್ತೀವೋ ಪ್ರಾಮಾಣಿಕವಾಗಿ ನಿಯಮದ ಪ್ರಕಾರ ಅಥವಾ ಡೈರೆಕ್ಟ್ ಸೆಲ್ಲಿಂಗ್ದ ಒಂದು ಸಿದ್ಧಾಂತದ ಪ್ರಕಾರ ಜಾಹೀರಾತಿನಲ್ಲಿ ಉಳಿತಕ್ಕಂಥ ಹಣ ನಾವು ಕೆಲಸ ಮಾಡ್ತಕ್ಕಂಥ ಡಿಸ್ಟ್ರಿಬ್ಯೂಟರ್ಗಳಿಗೆ ವಿತರಣೆ ಮಾಡ್ತೀವಿ ಅನ್ನುವಂಥದ್ದು, ಈ ಒಂದು ಥಾಟ್ ಮೇಲೆ ಕೆಲವೊಂದು ಕಂಪ್ನಿಗಳು ಮಾರ್ಕೆಟ್ನಲ್ಲಿ ಬಂದಿವೆ. ಕೆಲವೊಂದು ಯಶಸ್ವಿನೂ ಆಗಿವೆ, ಕೆಲವೊಂದು ನಡು ದಾರಿಯಲ್ಲಿದ್ದಾವೆ. ಸೊ ಅದು ಸಂಘರ್ಷದ ಬೇರೆ ಮಾತು. ಆದರೆ ಒಂದು ಸದ್ದಿಲ್ಲದೆ ಉತ್ತರ ಭಾರತದಲ್ಲಿ ಕಳೆದ ಸುಮಾರು 6 ವರ್ಷಗಳಿಂದ ಒಂದು ಕೆಲಸ ಮಾಡ್ತಕ್ಕಂಥ ಹ್ಯಾಪಿ ಹೆಲ್ತ್ ಇಂಡಿಯಾ ಅನ್ನುವಂಥ ಒಂದು ಕಂಪನಿ, ಹ್ಯಾಪಿ ಹೆಲ್ತ್ ಇಂಡಿಯಾ ಅನ್ನುವಂಥ ಕಂಪನಿ ಪಂಜಾಬದ ಲುಧಿಯಾನಾ ಪ್ರದೇಶದಲ್ಲಿ, ಆ ಶಹರ್ನಲ್ಲಿ ಅದರ ಹೆಡ್ ಆಫೀಸ್ ಇದೆ. 5 ವರ್ಷಗಳ ಹಿಂದೆ ಸ್ನೇಹಿತರೆ ಬರೀ 38 ಪ್ರಾಡಕ್ಟ್ಗಳು, ಅದು ಕೂಡ ಆಯುರ್ವೇದಿಕ್ ಪ್ರಾಡಕ್ಟ್ಗಳು, ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಪ್ರಾಡಕ್ಟ್ಗಳು, ಅದು ಬೇರೆ ಬೇರೆ ಕಂಪ್ನಿಗೆ ತಯಾರು ಮಾಡಿ ಕೊಡುವಂಥ ಅವ್ರದ್ದೊಂದು ಹಳೆ ವ್ಯವಸಾಯ ಇತ್ತು. ಆ ಕೆಲಸ ಅದೇ ಪ್ರಾಡಕ್ಟ್ಗಳು ತಗೊಂಡು 2015ನಲ್ಲಿ ಆಗಸ್ಟ್ 1ರಂದು ಹ್ಯಾಪಿ ಹೆಲ್ತ್ ಇಂಡಿಯಾ ಹೆಸರಿನಲ್ಲಿ ಅವರು ಮಾರ್ಕೆಟ್ನಲ್ಲಿ ಬರ್ತಾರೆ. 38 ಪ್ರಾಡಕ್ಟ್ಲಿಂದ ಬಂದಂಥ ಕಂಪನಿ ಇವತ್ತು
ಸುಮಾರು 600 ಪ್ರಾಡಕ್ಟ್ಗಳು ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಮಗೆ ಬೇಕಾಗಿರುವಂಥ ಎಲ್ಲ ವಸ್ತುಗಳು ತಗೊಂಡು ಬಂದಿವೆ. ಅದು ಕೂಡ ಬಜಾರದ ರೇಟ್ನಲ್ಲಿ. ಮತ್ತೆ ಕೆಲಸ ಮಾಡ್ತಕ್ಕಂಥ ಏನು ಡೈರೆಕ್ಟ್ ಸೆಲ್ಲಿಂಗ್ ಸಿದ್ಧಾಂತ ಪ್ರಕಾರ ಲಾಭ ಹಂಚಬೇಕು, ಅದು ಕೂಡ ಯಶಸ್ವಿಯಾಗಿ ಹಂಚ್ತಾ ಇದೆ. ಸುಮಾರು 15 ಲಕ್ಷ ಜನ ಈ ಕಂಪ್ನಿಗೆ ಸೇರಿದ್ದಾರೆ. ತಿಂಗಳಿಗೆ ನಾನು ಇತ್ತೀಚೆಗೆ ಜಸ್ಟ್ ಒಂದು 3-4 ತಿಂಗಳಾಯಿತು ಇದರೊಳಗೆ ಸೇರಿ. ಆರಂಭದ ಕೆಲವೊಂದು 2 ತಿಂಗಳು ನಮಗೆ ಇದು ಸ್ಟಡಿ ಮಾಡೋದ್ರಲ್ಲೇ ಹೋಯಿತು. ಇತ್ತೀಚಿನ 2 ತಿಂಗಳು ಕೊರೋನಾ ಅದು ಇದು ಅನ್ನುವಂಥ ಒಂದು ಕಾರಣದಿಂದ ಸಮಯ ವ್ಯರ್ಥ ಆಯಿತು. ಆದರೆ ಈ ಪರವಾಗಿಲ್ಲ, ಈ ಒಂದು ಅವಧಿಯಲ್ಲಿ ಇದ್ರ ಬಗ್ಗೆ ತುಂಬ ಆಳವಾಗಿ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಯಿತು. ಸ್ನೇಹಿತರೆ, ಈ ಒಂದು ಕಂಪನಿ ದಕ್ಷಿಣ ಭಾರತದಲ್ಲಿ ವ್ಯಾಪಕವಾಗಿ ಬೆಳೆದಿಲ್ಲ. ಉತ್ತರ ಭಾರತದಲ್ಲಿ, ವಿಶೇಷವಾಗಿ ಹಿಂದಿ ಭಾಷಿಕ ಪ್ರದೇಶದಲ್ಲಿ ಆಯಾ ರಾಜ್ಯಗಳಲ್ಲಿ ತುಂಬ ಸದ್ದು ಮಾಡಿದೆ, ತುಂಬ ವ್ಯಾಪಕವಾಗಿ ಬೆಳೆದಿದೆ. ಪ್ರತಿ ತಿಂಗಳ 63 ಲಕ್ಷ ತಗೊಳ್ಳುವಂಥ ಒಬ್ಬ ಹಿರಿಯ ಡಿಸ್ಟ್ರಿಬ್ಯೂಟರ್ ಕೂಡ ಇದರೊಳಗಿದ್ದಾರೆ. 63 ಲಕ್ಷ. ಬರೋಬ್ಬರಿ ಡಿಸೆಂಬರ್ ತನಕ 1 ಕೋಟಿಗಿಂತ ಹೆಚ್ಚಿಗೆ ಪೇಮೆಂಟ್ ಕೊಡ್ತಕ್ಕಂಥ ಕಂಪ್ನಿಗಳ ಸಾಲಿನಲ್ಲಿ ಈ ಕಂಪ್ನಿ ಕೂಡ ಜಸ್ಟ್ 6 ವರ್ಷದ ಪುಟ್ಟ ಕಂಪನಿ ಕೂಡ ಬರ್ತಾ ಇದೆ. ನನಗೆ ಈ ಕಂಪ್ನಿಗೆ ಪರಿಚಯ ಮಾಡಿಸಿಕೊಟ್ಟಿರುವಂಥ ಜೋಗಿಂದರ್ ಸಿಂಗ್ ರಾಠಿ ಅನ್ನುವಂಥ ನಾಯಕರು ಕೂಡ ಜಸ್ಟ್ ಕಳೆದ 16 ತಿಂಗಳಲ್ಲಿ ಎಸ್ ಒಂದೂವರೆ ವರ್ಷ ಇನ್ನೂ ಆಗಿಲ್ಲ, 16 ತಿಂಗಳಲ್ಲಿ ಅವರು ಕಳೆದ ತಿಂಗಳ ಸಂಪಾದನೆ 20 ಲಕ್ಷ. ಅದರ ಪ್ರಕಾರ ದುಡಿತಾ ಇದ್ದಾರೆ, ಇಡೀ ದೇಶದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ, ತಿಂಗಳಗಟ್ಟಲೆ ಮನೆ ಹೊರಗೆ ಇರ್ತಾರೆ, ಮಾತಾಡ್ತಾರೆ, ಜನರಿಗೆ ಅದರ ಬಗ್ಗೆ ಮಾಹಿತಿ ಕೊಡ್ತಾರೆ. ಅಂದರೆ ಒಂದು ಕಡೆ ಕೆಲಸ ಮಾಡ್ತಕ್ಕಂಥದ್ದು ಒಂದು ಭಾಗ ಆದರೆ, ಇನ್ನೊಂದು ಕಡೆ ಜನ ಸ್ಪಂದಿಸುವಂಥ ಭಾಗ ಒಂದಿದೆ. ಹಳೆ ಕಂಪನಿಗಳಲ್ಲಿ ಏನಾಗಿದೆ, ಕನಸುಗಳು ತೋರಿಸಿ ಸೇರಿಕೊಳ್ಳೋದು ಅಥವಾ ಜಾಯಿನ್ ಆಗೋದು ಒಂದು ಭಾಗ ಆಗಿದ್ದೆ ಆದರೆ, ಎರಡನೇ ಭಾಗದಲ್ಲಿ ಅವ್ರು ಸೋಲ್ತಾ ಇತ್ತು. ರೀಪರ್ಚೇಸಿಂಗ್ ಅನ್ನುವಂಥದ್ದಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಆನಂತರ ಅದರಲ್ಲಿಂದ ಉತ್ಪನ್ನ ಬರೋದು, ಇನ್ಕಮ್ ಬರೋದು, ಇಲ್ಲಿ ಕಡಿಮೆ ಇದೆ, ಇಲ್ಲಿ ಹಂಚಿಕೆ ಹೆಚ್ಚಿದೆ, ಇವೆಲ್ಲ ಬೇರೆ ಅವ್ರವ್ರ ಪ್ಲ್ಯಾನ್ ಪ್ರಕಾರ. ಆದರೆ ಮೊದಲನೇ ಕೆಲಸ ಏನಿದೆ, ಜನಸಾಮಾನ್ಯರಿಗೆ ಅವ್ರ ಕೈಗೆ ಎಟ್ಟುವಂಥ ಒಂದು ಬೆಲೆ ಬಜಾರ್ನಲ್ಲಿ ಸಿಗ್ತಾ ಇದೆ, ಅದೇ ಕಾಂಪಿಟೇಟಿವ್ ಬೆಲೆನಲ್ಲಿ ಪ್ರಾಡಕ್ಟ್ ಕೊಟ್ಟರೆ ಯಾಕೆ ಜನ ತಗೊಳ್ಳೋಂಗಿಲ್ಲ? ಆ ಬೆಲೆ, ಆ ಒಂದು ಬಜಾರ್ದ ರೇಟಲ್ಲಿ ಕೊಡ್ತಕ್ಕಂಥ ಪ್ರಾಡಕ್ಟ್ ಜೊತೆಗೆ ಲಾಭಾಂಶ ಹಂಚಿಕೆ ಆದರೆ ಯಾರು ತಗೊಳ್ಳೋಂಗಿಲ್ಲ ಸ್ವಾಮಿ. ₹1 ಕಡಿಮೆ ಇದ್ದರೆ ಜನ ಹುಡುಕಿ ಎಲ್ಲೋ ಗಲ್ಲಿಯಾಗ ಯಾವುದೋ ಒಂದು ಶಾಪ್ ಇದ್ದರೆ ಅಲ್ಲಿ ತನಕ ಹೋಗಿ ತಗೊಳ್ತಾರೆ. ಸೊ ಈ ಒಂದು ಕ್ಷೇತ್ರದಲ್ಲಿ ಈ ಒಂದು ಹಿನ್ನೆಲೆ ಒಳಗೆ ಈ ಕಂಪನಿ ತುಂಬ ಬಹಳ ವೇಗದಲ್ಲಿ ಬೆಳೀತದೆ. ಖುಷಿಯ ಸಂಗತಿ ಅಂತಂದರೆ, ನಮ್ಮ ಕರ್ನಾಟಕದಲ್ಲಾಗಲಿ, ತೆಲಂಗಾಣದಲ್ಲಾಗಲಿ, ಆಂಧ್ರ ಪ್ರದೇಶದಲ್ಲಾಗಲಿ, ತಮಿಳುನಾಡು, ಕೇರಳ, ಈ ಸೌತ್ ಇಂಡಿಯಾದಾಗ ಇನ್ನೂ ಜಾಗ ಖಾಲಿ ಇದೆ. ಸ್ನೇಹಿತರೆ, ಆ ಕಾರಣಕ್ಕಾಗಿ ನಾವು ಈಗ ಎಷ್ಟು ಕೆಲಸ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಇದೆ. ಸೊ ಮುಂದಿನ ಬರ್ತಕ್ಕಂಥ ವಿಡಿಯೋನಲ್ಲಿ ನಾನು ಇದ್ರ ಬಗ್ಗೆ ಮಾಹಿತಿ, ಇದರ ಪ್ಲ್ಯಾನ್ ಆಗಲಿ, ಪ್ರಾಡಕ್ಟ್ ಆಗಲಿ, ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಸೊ ಇವತ್ತಿನ ಮಟ್ಟಿಗೆ ಈ ಒಂದು ಚರ್ಚೆ ಇಲ್ಲಿಗೆ ನಿಲ್ಲಿಸೋಣ. ಏನಾದರೂ ಮಾಹಿತಿಗಳು ಬೇಕಾಗ್ತವೆ, ಬಟ್ ಇದೊಂದು ಪ್ರಾಸ್ತಾವಿಕವಾದಂಥ ಒಂದು ಮಾತು. ಯಾಕೆಂದರೆ ನಾನು ಇದಕ್ಕೆ ಹಿಂದೆ ಝೂಮ್ ಮೀಟಿಂಗ್ ಮಾಡಬೇಕು ಅನ್ನುವಂಥ ಪ್ರಯತ್ನ ಕೂಡ ಮಾಡಿದೆ. ಇನ್ನು ನಮ್ಮ ಭಾಗದ ಜನ ಇನ್ನೂ ಅದಕ್ಕೆ ಅಷ್ಟು ಒಗ್ಗುತ್ತಾ ಇಲ್ಲ, ಅಷ್ಟೊಂದು ಅದಕ್ಕೆ ಹ್ಯಾಬಿಟ್ ಆಗಿಲ್ಲ, ಅದಕ್ಕೆ ಇನ್ನೂ ಅಷ್ಟು ಅವೇರ್ನೆಸ್ ಬಂದಿಲ್ಲ. ವ್ಯಾಟ್ಸಪ್ ಹೆಂಗೆ ನೋಡ್ತಾರೋ, ಯೂಟ್ಯೂಬ್ ಹೆಂಗೆ ನೋಡ್ತಾರೋ ಹಂಗೆ ಇನ್ನೂ ಝೂಮ್ ಮೀಟಿಂಗ್ನಲ್ಲಿ ಅಟ್ಯಾಚ್ ಆಗೋದು, ಸೇರೋದು, ಭಾಗವಹಿಸೋದು, ಮಾತಾಡೋದು ಇನ್ನೂ ಸ್ವಲ್ಪ ಕಲಿಸಬೇಕಾಗಿದೆನೋ ಅನ್ನುವಂಥ ಅನುಭವ ನನಗೆ ಬಂದಿದ್ದರಿಂದ ಮತ್ತೆ ಈ ವಿಡಿಯೋ ಮುಖಾಂತರ, ಯೂಟ್ಯೂಬ್ ಮುಖಾಂತರ ನಾವು ಪ್ರಥಮ ಹೆಜ್ಜೆ ಇಡ್ತಾ ಇದ್ದೀವಿ. ಬೀದರ್ದಂಥ ಶಹರದಲ್ಲೂ ಕೂಡ ಒಂದು ಒಳ್ಳೆಯ ಒಂದು ಶಾಪ್, ಇದಕ್ಕೆ ಸಂಬಂಧಪಟ್ಟಂಥ ಪ್ರಾಡಕ್ಟ್ ಸಿಕ್ಕುವಂಥ ಸ್ಥಳ ಕೂಡ ಇದೆ. ಗುಲ್ಬರ್ಗನಲ್ಲಿ ಕೂಡ ನಮ್ಮ ಟೀಮ್ನಲ್ಲಿ ಒಂದು ಶಾಪ್ ಇದೆ, ಆಳಂದಲ್ಲಿ ಒಂದು ನಮ್ಮ ಶಾಪ್ ಇದೆ. ಸೊ ಈ ರೀತಿ ಕರ್ನಾಟಕದಲ್ಲಿ ಕೂಡ ದೊಡ್ಡ ವೇರ್ ಹೌಸ್ ಇದೆ, ಸುಮಾರು 50 ಲಕ್ಷ ರೂಪಾಯಿದು ವೇರ್ ಹೌಸ್ ಇದೆ. ಚೆನ್ನಾಗಿ ಕೆಲಸ ಆಗಿದೆ ಮೈಸೂರು, ಬೆಂಗಳೂರು ಭಾಗದಲ್ಲಿ.
ಇಲ್ಲಿ ಕೂಡ ದೊಡ್ಡ ದೊಡ್ಡ ಅಚೀವರ್ಸ್ ಇದ್ದಾರೆ. ಪ್ರತಿಯೊಂದು ತಿಂಗಳಿಗೆ ಲಕ್ಷ ರೂಪಾಯಿ ತಗೊಳ್ಳುವಂಥ ಜನ ಕೂಡ ಕರ್ನಾಟಕದಲ್ಲಿ ನಮ್ಮ ಸಿಸ್ಟಮ್ನಲ್ಲಿದ್ದಾರೆ. ಇನ್ನು ಬರ್ತಕ್ಕಂಥ 6 ತಿಂಗಳಲ್ಲಿ ಈ ನಮ್ಮ ಭಾಗದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಕೂಡ ಒಂದು ಹೊಸ ಇತಿಹಾಸ ಆಗ್ತದೆ ಅನ್ನುವಂಥ ಪ್ರಬಲವಾದ ನಂಬಿಕೆ ನನಗಿದೆ. ಆ ನಿಟ್ಟಿನಲ್ಲಿ ಸ್ನೇಹಿತರೆ, ನನಗೆ ಇವತ್ತು ಯಾರು ಕೇಳ್ತಾ ಇದ್ದೀರೋ ಈ ವಿಡಿಯೋ, ಯಾರು ನೋಡ್ತಾ ಇದ್ದೀರೋ, ದಯವಿಟ್ಟು ಸಂಪರ್ಕಿಸಿ. ನಾವು ಜೊತೆಗೂಡಿ ಕೆಲಸ ಮಾಡೋಣ. ನಮ್ಮ ಅನುಭವ, ನಮ್ಮ ಪರಿಶ್ರಮ, ನಮ್ಮ ಒಂದು ಹಿಂದಿನ ಏನು ನಾಲೆಜ್ ಇದೆ ಈ ಕ್ಷೇತ್ರದ ಬಳಸಿ ಬರ್ತಕ್ಕಂಥ ಮುಂದಿನ ಯುವ ಪೀಳಿಗೆಗೆ ಒಂದು ದೊಡ್ಡ ವ್ಯಾಪಾರದ ಒಂದು ವ್ಯವಸ್ಥೆ ಕೊಡೋಣ. ಅವ್ರ ಜೀವನದಲ್ಲಿ ಬದಲಾವಣೆ ತರೋಣ, ಅವ್ರ ಮನೆಯಲ್ಲಿ ನಗು ತರೋಣ, ಸುಖ ಶಾಂತಿ ತರೋಣ, ಸಮೃದ್ಧಿ ತರೋಣ ಅನ್ನುವಂಥ ಆಶಯ ಜೊತೆಗೆ ನಾನು ಈ ವಿಡಿಯೋ ಸಮಾಪ್ತ ಮಾಡ್ತೀನಿ. ಇಲ್ಲಿಗೆ ನಿಲ್ಲಿಸ್ತೀನಿ. ಧನ್ಯವಾದ. ನಮಸ್ಕಾರ.